their dignitaries, esteemed guests, teachers, parents, and my dear students. On behalf of the entire Assumption School family, I extend a warm welcome to each and ಉಜ್ವಲ ಭವಿಷ್ಯಕ್ಕಾಗಿ ಪ್ರಕೃತಿಯನ್ನ ಉಳಿಸಿ ಎಂಬ ಧ್ಯೇಯದೊಂದಿಗೆ ಈ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. ಪ್ರಕೃತಿಯನ್ನ ಉಳಿಸುವುದು ಯಾರ ಜವಾಬ್ದಾರಿ? ಪ್ರಕೃತಿಯನ್ನ ಉಳಿಸುವುದು ಹೇಗೆ? ಪ್ರಕೃತಿಯನ್ನ ಉಳಿಸಬೇಕಾದರೆ ಇಲ್ಲಿ ನೆರೆದಿರುವಂತಹ ನಾವೆಲ್ಲರೂ ಏನು ಮಾಡಬಹುದು? ಈ ರೀತಿ ಹಲವು ಪ್ರಶ್ನೆಗಳನ್ನ ನಾವು ನಮ್ಮಲ್ಲೇ ಕೇಳಬೇಕಾಗುತ್ತದೆ. ಯಾಕೆ ಇವತ್ತು ನಾವು ಪ್ರಕೃತಿಯನ್ನ ಉಳಿಸಬೇಕು? ಪ್ರಸ್ತುತ ನೀವು ನೋಡುವುದಾದರೆ ಎಲ್ಲೆಡೆಯೂ ನೀರಿನ ಅಭಾವ ಎದ್ದು ಕಾಣ್ತಾ ಇದೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನೀರಿನ ಅಭಾವ ಎದ್ದು ಕಾಣ್ತಾ ಇದೆ. ಧಾರಾಕಾರವಾದ ಮಳೆ ಬಂದು ಒಂದೆರಡು ಗಂಟೆಗಳ ನಂತರ ಮಳೆ ಬಂದಿದೆ ಎಂಬುದೇ ನಮಗೆ ಗೊತ್ತಾಗುವುದಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ? ಇಂದು ಪ್ರಕೃತಿಯನ್ನ ಉಳಿಸಬೇಕಾದರೆ ನಾನು ನೀವು ಆ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಒಂದು ಸಸಿಗೆ ನೀರನ್ನ ಹಾಕುವುದರ ಮುಖಾಂತರ ಉದ್ಘಾಟನೆ ಮಾಡಿದೆವು. ಸಾಂಕೇತಿಕವಾಗಿ ನಾವೆಲ್ಲರೂ ಪ್ರಕೃತಿಯನ್ನು ಅಥವಾ ಗಿಡ ಮರಗಳನ್ನ ಬೆಳೆಸಬೇಕು ಎಂಬ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು. ಇವತ್ತು ಪ್ರಕೃತಿಯನ್ನ ನಾವು ಪ್ರೀತಿಸಬೇಕಾಗಿದೆ. ಯಾವಾಗ ಪ್ರಕೃತಿಯನ್ನು ನಾವು ಪ್ರೀತಿಸಲು ಪ್ರಯತ್ನಿಸುತ್ತೇವೆ ಆಗ ಪ್ರಕೃತಿಯನ್ನ ಉಳಿಸಬೇಕು ಎಂಬ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡಿ ಬರುತ್ತದೆ. ವೇದಿಕೆ ಮುಂದೆ ಆಸೆಯಿಂದ ಆಗಿರುವಂತ ಗಣ್ಯಾತಿ ಗಣ್ಯರೇ, ಪೋಷಕರೇ, ಅಧ್ಯಾಪಕ ವೃಂದದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದು ಕಾರ್ಯಕ್ರಮ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕರು ಈ ಶಾಲೆಯ ಬಗ್ಗೆ ನಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಎರಡು ಮಾತುಗಳನ್ನು ಬಳಸಿಕೊಂಡು ನೀವು ಖಂಡಿತ ಕೇಳಿದ್ದೀರಿ. ಅವರು ಬಳಸಿದಂತಹ ಮಾತುಗಳು, ಈ ಶಾಲೆಯು ಅವರು ಹೇಳಿದಂತೆ ಸಂಸ್ಕಾರ ನೀಡುವ ಅಕ್ಷಯ ಪಾತ್ರೆ. ಮತ್ತು ಇನ್ನೊಂದು ಮಾತನ್ನು ನಾವು ಬಳಸಿಕೊಂಡು ಅವರು ಹೇಳಿದರು, ಈ ಶಾಲೆಯು ದಿವ್ಯ ದೇಗುಲ. ಇದನ್ನು ಕೇಳ್ತಿರುವಾಗ ನನಗೆ ನೆನಪಿಗೆ ಬರ್ತುವಂತ ನಾನು 8ನೇ ಕ್ಲಾಸ್ನಲ್ಲಿ ಓದಿದಂಥ ಒಂದು ಕನ್ನಡ ಕವಿತೆ. ಇದು ಹೀಗಿದೆ: ಜೀವನವನಿತುಂ ಜಪಮಣಿಗಾಗಿರೆ ಜಪಮಣಿ ಗಿಪಮಣಿ ಮಾಲೆಯದೇಕೆ ಸುಂದರ ಜಗ ಶಿವ ಮಂದಿರವಾಗಿಯೇ ಅಂದದಿ ಕವಿದಿಹ ದೇಗುಲವೇಕೆ. ಸುಂದರ ಜಗ ಶಿವ ಮಂದಿರವಾಗಿಯೇ ಅಂದದಿ ಕವಿದಿಹ ದೇಗುಲವೇಕೆ. ಜೀವನವೇ ಒಂದು ಜಪಸರ ಆದರೆ ಇನ್ನೊಂದು ಕೈಯಲ್ಲಿ ಜಪಸರ ನಮಗೆ ಬೇಕೆ. ಇಡೀ ಜಗತ್ತೇ ದೇವರ ಆಲಯ ಆದರೆ ಆ ಆಲಯದೊಳಗೆ ಇನ್ನೊಂದು ಆಲಯ ಬೇಕೆ. ಸುಂದರವಾದ ಮಾತುಗಳು. ದೇವರ ಇವತ್ತು ಹೇಳಿದಂತೆ ದಿವ್ಯ ದೇಗುಲ ಇದು ಆದರೆ ಅಸಂಪ್ಷನ್ ಶಾಲೆಗಳು ಮತ್ತು ಸಂಸ್ಕಾರ ನೀಡುವಂತ ಅಕ್ಷಯ ಪಾತ್ರೆ ಆದರೆ ಅದರ ಅರ್ಥ ಇಷ್ಟೇ: ನಾವು ನಮ್ಮ ಜೀವನದಲ್ಲಿ ಆ ಜಪಸರಗಳಾಗಿ ಬಾಳಬೇಕು. ದೇವರ ಆಲಯಗಳು ನಾವೇ ಆಗಿರಬೇಕು. ಆತ್ಮೀಯರೇ, ಈ ಸಂಜೆಯ ಈ ನಮ್ಮ ವಾರ್ಷಿಕ ಅಸಂಪ್ಷನ್ ಕುಟುಂಬದ ಮಹೋತ್ಸವಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕರಿಸಿದ ಸರ್ವರನ್ನು ವಂದಿಸುವಾಗ ವಿಶೇಷವಾಗಿ ಇಂದಿನ ದಿನ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ನೆರವು ನೀಡಿರುವಂತಹ ಎಲ್ಲ ದಾನಿಗಳಿಗೂ, ಪೋಷಕರಿಗೂ, ಹಳೆ ವಿದ್ಯಾರ್ಥಿಗಳಿಗೂ, ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ, ಶಿಕ್ಷಣ ಸಂಸ್ಥೆಯ ವಿವಿಧ ಅಧಿಕಾರಿಗಳಿಗೂ, ಪತ್ರ ವರದಿಗಾರರಿಗೂ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅಸಂಪ್ಷನ್ ಶಾಲಾ ಕುಟುಂಬದ ವತಿಯಿಂದ ಹೃತ್ಪೂರ್ವಕ ಮನಪೂರ್ವಕ ವಂದನೆಗಳನ್ನು ಈ ಸಂದರ್ಭದಲ್ಲಿ
ಶಾಲಾ ವ್ಯವಸ್ಥಾಪಕರ ಪರವಾಗಿ ಹಾಗೂ ನಮ್ಮ ಶಾಲಾ ಪ್ರೆಸಿಡೆಂಟ್ ಆಗಿರುವ ಬಿಷಪ್ ಆಗಿ ನಿಲ್ಲದಿರುವ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆ ತಿಮ್ಮಿ ಹಂಗ್ ಕೇಳ್ತಾ ಇದೀಯ? ಯಾಕೋ ಗೊತ್ತಿಲ್ಲ.